ಇಡೀ ದೇಶದಿಂದ ಕೊನೆ ಕೊನೆಯಲ್ಲೂ ಸಹ ಸಮಸ್ತ ಭಾರತೀಯರು ಇವತ್ತು ತಮ್ಮ ಸ್ಥಳೀಯ ದೇವಸ್ಥಾನದಲ್ಲಿ ನಮ್ಮ ಭಾರತ ಸಶಸ್ತ್ರ ಸೇನಾಪಡೆ ಏನಿದೆ ಅದು ಎಲ್ಲ ನಡೀತಾ ಇರ್ತಕ್ಕಂಥ ಅನೇಕ ಆಪರೇಷನ್ಗಳಿರ್ಬೋದು, ಯುದ್ಧದ ಅಧಿಕೃತವಾಗಿ ಅದರದ್ದು ಪರಿಸ್ಥಿತಿ ಉಂಟಾಗಿದ್ದು ಸಹ ಒಂದು ರೀತಿ ಅದು ಯುದ್ಧದ ಪರಿಸ್ಥಿತಿ ಇರುವಂಥದ್ದು ಎಲ್ಲರೂ ನೋಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಎಲ್ಲ ಉಪಕ್ರಮದಲ್ಲೂ ಸಹ ಎಲ್ಲ ಆಪರೇಷನ್ದಲ್ಲೂ ಸಹ ಅವರು ಯಶಸ್ವಿ ಆಗಬೇಕು, ಭಾರತದ ಗಡಿಯ ರಕ್ಷಣೆ ಆಗಬೇಕು, ಸಮಸ್ತ ಭಾರತೀಯರ ರಕ್ಷಣೆ ಆಗಬೇಕು ನಿಟ್ಟಿನಲ್ಲಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೀವಿ. ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಇಲ್ಲಿಂದಾನೇ ನಮ್ಮ ಮೈಸೂರಿನಲ್ಲಿ ಎಲ್ಲನೂ ಕೂಡ ಪ್ರಾರಂಭ ಆಗೋದು ಮತ್ತು ನಮ್ಮ ಎಲ್ಲ ಕೆಲಸ ಇಲ್ಲಿಂದಾನೇ ಪ್ರಾರಂಭ ಆಗಿ ಯಶಸ್ವಿ ಆಗೋದು. ಈ ನಿಟ್ಟಿನಲ್ಲೂ ಸಹ ಆ ಕೋಟೆ ಆಂಜನೇಯ ಸ್ವಾಮಿ, ನಮ್ಮ ಕೋಟೆ ಶ್ರೀ ವಿನಾಯಕ ಸ್ವಾಮಿನೂ ಕೂಡ ನಮ್ಮ ಭಾರತದ ಸಶಸ್ತ್ರ ಸೇನಾಪಡೆಗೆ ಆಶೀರ್ವಾದಿಸಲಿ ಮತ್ತು ಭಾರತೀಯರ ಒಂದು ರಕ್ಷಣೆಗಾಗಿ ಅವರು ಎಲ್ಲ ಅವರ ಯತ್ನಗಳಲ್ಲಿ ಅವರು ಯಶಸ್ವಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನಿರೀಕ್ಷೆಯಂತೆ ಪಾಕಿಸ್ತಾನನೂ ಸಹ ಪ್ರತಿಕ್ರಿಯೆ ಒಂದು ಪ್ರಯತ್ನ ಮಾಡಿದ್ದಾರೆ. ಆ ಯತ್ನದಲ್ಲಿ ಅವರು ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಭಾಳ ಸ್ಪಷ್ಟವಾಗಿ ನಮ್ಮ ಭಾರತ ಸೇನಾಪಡೆಯನ್ನು ಸಹ ಅವರು ಪ್ರೆಸ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಭಾರತ ಯಾವತ್ತೂ ಸಹ ಸಿದ್ಧ ಆಗಿದೆ ಅಂತ ಭಾರತ ಸರ್ಕಾರನೂ ಸಹ ಹೇಳಿದೆ ಮತ್ತು ಇದು ಯೋಧರು ಸಹ ಅವ್ರ ಕಡೆಯಿಂದ ಎಲ್ಲ ಪತ್ರಿಕಾಗೋಷ್ಠಿಯಲ್ಲೂ ಅವರು ಕೂಡ ಪದೇ ಪದೇ ನಮಗೂ ಕೂಡ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಎಲ್ಲದರಲ್ಲೂ ಯಾವ ಒಂದು ಪರಿಸ್ಥಿತಿ ಉಂಟಾದರೂ ಸಹ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಅವರ ಒಂದು ಯತ್ನದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು ಎಲ್ಲರೂ ನೋಡಿದ್ದಾರೆ. ಇಡೀ ದೇಶದಿಂದ ಕೊನೆ ಕೊನೆಯಲ್ಲೂ ಸಹ ಸಮಸ್ತ ಭಾರತೀಯರು ಇವತ್ತು ತಮ್ಮ ಸ್ಥಳೀಯ ದೇವಸ್ಥಾನದಲ್ಲಿ ನಮ್ಮ ಭಾರತ ಸಶಸ್ತ್ರ ಸೇನಾಪಡೆ ಏನಿದೆ ಅದು ಎಲ್ಲ ನಡೀತಾ ಇರ್ತಕ್ಕಂಥ ಅನೇಕ ಆಪರೇಷನ್ಗಳಿರ್ಬೋದು, ಯುದ್ಧದ ಅಧಿಕೃತವಾಗಿ ಅದರದ್ದು ಪರಿಸ್ಥಿತಿ ಉಂಟಾಗಿದ್ದು ಸಹ ಒಂದು ರೀತಿ ಅದು ಯುದ್ಧದ ಪರಿಸ್ಥಿತಿ ಇರುವಂಥದ್ದು ಎಲ್ಲರೂ ನೋಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಎಲ್ಲ ಉಪಕ್ರಮದಲ್ಲೂ ಸಹ ಎಲ್ಲ ಆಪರೇಷನ್ದಲ್ಲೂ ಸಹ ಅವರು ಯಶಸ್ವಿ ಆಗಬೇಕು, ಭಾರತದ ಗಡಿಯ ರಕ್ಷಣೆ ಆಗಬೇಕು, ಸಮಸ್ತ ಭಾರತೀಯರ ರಕ್ಷಣೆ ಆಗಬೇಕು ನಿಟ್ಟಿನಲ್ಲಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೀವಿ. ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಇಲ್ಲಿಂದಾನೇ ನಮ್ಮ ಮೈಸೂರಿನಲ್ಲಿ ಎಲ್ಲನೂ ಕೂಡ ಪ್ರಾರಂಭ ಆಗೋದು ಮತ್ತು ನಮ್ಮ ಎಲ್ಲ ಕೆಲಸ ಇಲ್ಲಿಂದಾನೇ ಪ್ರಾರಂಭ ಆಗಿ ಯಶಸ್ವಿ ಆಗೋದು. ಈ ನಿಟ್ಟಿನಲ್ಲೂ ಸಹ ಆ ಕೋಟೆ ಆಂಜನೇಯ ಸ್ವಾಮಿ, ನಮ್ಮ ಕೋಟೆ ಶ್ರೀ ವಿನಾಯಕ ಸ್ವಾಮಿನೂ ಕೂಡ ನಮ್ಮ ಭಾರತದ ಸಶಸ್ತ್ರ ಸೇನಾಪಡೆಗೆ ಆಶೀರ್ವಾದಿಸಲಿ ಮತ್ತು ಭಾರತೀಯರ ಒಂದು ರಕ್ಷಣೆಗಾಗಿ ಅವರು ಎಲ್ಲ ಅವರ ಯತ್ನಗಳಲ್ಲಿ ಅವರು ಯಶಸ್ವಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.